ಮಾನ ಹೋದಾಗೆ ಇಲ್ಲಿ ಆತ್ಮಹತ್ಯೆ ಆಗಿದೆ. ಇಲ್ಲಿ ಪೊಲೀಸರ ದೌರ್ಜನ್ಯನೂ ಇದೆ ಜಾಸ್ತಿ. ಆ ತಾಯಿ ಹೇಳಿದ್ಲು, ಮಗುಗೆ ನಾನು ಹಾಲು ಉಣಿಸ್ತಾ ಇದ್ದೆ, ನಾನು ತಟ್ಟೆಯಲ್ಲಿ ಊಟ ಹಾಕ್ಕೊಂಡಿದ್ದೆ, ಹಾಲು ಉಣ್ಸೋಕ್ಕೂ ಬಿಡಲಿಲ್ಲ, ತಟ್ಟೆಯಲ್ಲಿ ಊಟ ಮಾಡೋಕ್ಕೂ ಬಿಡಲಿಲ್ಲ, ದರ ದರ ಅಂತ ಪೊಲೀಸರು ಹೇಳ್ಕೊಂಡು ಹೋದ್ರು. ಲೇಡಿ ಪೊಲೀಸರು ಇಬ್ಬರು ಐಡೆಂಟಿಫೈ ಮಾಡ್ತೀನಿ ಅಂತ ಹೇಳಿದಾಳೆ ಅಮ್ಮ, ಒಬ್ಬ ಸಬ್ ಇನ್ಸ್ಪೆಕ್ಟರ್. ನಾನು ಕೇಳೋದು ಸಿದ್ದರಾಮಯ್ಯನವ್ರಿಗೆ, ಗೃಹ ಸಚಿವರಿಗೆ ನಾನು ಕೇಳೋ ಅಂಥದ್ದು, ಇವು ಕೋರ್ಟ್ ಆರ್ಡರ್ ಆಗಿದೆಯಪ್ಪ. ಕೋರ್ಟ್ ಆರ್ಡರ್ ಏನಾಗಿರ್ತತೆ? ಅಮೀನಾ ಬರ್ತಾನೆ ಸೀಲ್ ಮಾಡಬೇಕು, ಅವ್ರ ಲಾಯರ್ ಬರ್ತಾರೆ ನಿಂತಿರ್ತಾರೆ, ಅವ್ರಿಗೆ ಸಪೋರ್ಟ್. ಅವ್ರೇನು ಕೇಳಿರ್ತಾರೆ ಪೊಲೀಸರಿಗೆ, ನಮಗೆ ರಕ್ಷಣೆ ಕೊಡಿ ಅಂತ. ನೀನು ಯಾರಿಗೆ ರಕ್ಷಣೆ ಕೊಡಬೇಕು? ಬಂದಿರತಕ್ಕಂಥ ಅಮೀನನ್ಗೆ, ಬಂದಿರತಕ್ಕಂಥ ಲಾಯರ್ಗೆ ರಕ್ಷಣೆ ಕೊಡಬೇಕು, ಅಷ್ಟೇ ನಿನ್ನ ಡ್ಯೂಟಿ. ಇಲ್ಲಿ ಹಂಗೆ ಮಾಡಿಲ್ಲ, ಪೊಲೀಸರೇ ಹೋಗಿ ದರ 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 ಅಂತ ಹೇಳ್ಕೊಂಬಂದು ಆಚೆ ಹಾಕಿದ್ರು. ಇನ್ನೊಂದು ಹೇಳಿದ್ದಾರೆ, ನಾನು ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಅಮ್ಮ ಸೀರೆ ತಗೊಂಡ್ರೆ ಮಾಡ್ಕೊಂಬಿಡು, ಆ ಇನ್ಶೂರೆನ್ಸ್ ಬರ್ತೈತೆ, ಅದರಲ್ಲಿ ನಾನು ಸಾಲ ತೀರ್ಸ್ಕೊಂತೀನಿ ಅಂತ ಹೇಳಿದ್ದಾರೆ. ಇಷ್ಟು ಹೃದಯ ವಿದ್ರಾಯಕ ಘಟನೆಯನ್ನು ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ. ತಾಯಿ, ವಯಸ್ಸಾಗಿರೋ ತಾಯಿ, 60 ವರ್ಷದ ತಾಯಿ, ಈ 30 ವರ್ಷದ ಮಗ, ಜೀವನ ಆಧಾರ ಇರುವಂಥ ಇಂಥವ್ರನ್ನೇ ಈ ಬಲಿಪಶು ಆತಾ ಇದ್ದರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ? ಏನಂಗೆ ಗೌರವ ಇದೆ? ಮಾನ ಮರ್ಯಾದೆ ಇದ್ದು ಬೇಡ. ಈ ಪ್ರೆಸ್ಸಲ್ಲಿ ಹೇಳಿದ್ದಾರೆ, ನಾನು ಯಾರು ಮಾಡೋದು ಬೇಡ, ಯಾವ್ದು ಸಾಲಕ್ಕೆ ಹೆದರಬೇಡಿ ಅಂತ. ಸಿದ್ದರಾಮಯ್ಯ ನಿಮಗೇನು ಇದೇ ರೋಡಲ್ಲೇ ಹೋಗ್ತಿರಲ್ಲ, ದಿನ ಬೆಂಗಳೂರು ಟು ಮೈಸೂರು ಯಾವಾಗ ಓದ್ತಿರಲ್ಲಪ್ಪ ಸೈರನ್ ಹಾಕ್ಕೊಂಡು? ಒಂದು ನಿಮಿಷ ನಿಲ್ಲಿಸ್ಬಿಟ್ಟು ಬಂದು ಇಲ್ಲಿ ಮಾತಾಡಿ, ನಾನು ಇದ್ದೀನಿ ಅಂದರೆ ಮೆಸೇಜ್ ಓದ್ತಾ ಇತ್ತಲ್ಲ ಫೈನಾನ್ಸ್ ಕಂಪನಿಗಳಿಗಿಲ್ಲ. ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಎಷ್ಟು ಜನ ನೀವು ಫೈನಾನ್ಸ್ ಕಂಪನಿಗಳು, ನಾನು ಇವಾಗ DC ಹತ್ರ ಮಾತಾಡಿದೆ, SP ಹತ್ರ ಮಾತಾಡಿದೆ, 60 ಫೈನಾನ್ಸ್ ಕಂಪನಿಗಳಿದೆಯಂತೆ ಮಂಡ್ಯದಲ್ಲಿ. ಕರ್ನಾಟಕದಲ್ಲಿ ಲೆಕ್ಕ ಸಾವಿರಾರು ಆಗೋಯ್ತು, ಇಲ್ಲ 60 ಅಂದರೆ. ಅದರಲ್ಲಿ 18 ಜನ ಮಾತ್ರ ಆಥರೈಸ್. ಇನ್ನು ಉಳಿದದ್ದೆಲ್ಲ 40 ಚಿಲ್ಲರೆ ಎಲ್ಲನೂ ಕೂಡ ಅನ್ಆಥರೈಸ್. ರೌಡಿಗಳನ್ನ ಇಟ್ಕೊಂಡು ಮೀಟ್ರ್ ಬಡ್ಡಿ ಮಾಡೋವಂಥದ್ದು. ಹೆಂಗಪ್ಪ ಬಿಟ್ರಿ ನೀವು ಸಿದ್ದರಾಮಯ್ಯನವರೇ? ಹೆಂಗೆ ಬಿಟ್ರಿ? ನೀವು ಕೇಳ್ಬೋದು, ನೀವಿದ್ದಾಗ ಆಗಿಲ್ಲ ಅಂತ. ನೀವು ತೋರಿಸಿ. ಇವಾಗೇ ಆಗ್ತಾ ಇರೋದು ಈ ಮೈಕ್ರೋ ಫೈನಾನ್ಸ್. ಕರ್ನಾಟಕದ ಇತಿಹಾಸದಲ್ಲಿ ನಾವೆಂದೂ ಕೇಳರಿಯದ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ 30 ಜನದ ಮೇಲೆ ಸತ್ತಿರೋದು ಇವತ್ತೇ ಫಸ್ಟ್. ಇದಕ್ಕೆ ಯಾರು, ಈ ಸಾವಿಗೆ ಯಾರು? ನೀವೇ ಎಲ್ಲ ಕಾರಣ. ಕಾಂಗ್ರೆಸ್ ಸರ್ಕಾರ ತಾನೇ ಈ ಸಾವಿಗೆ ಕಾರಣ. ನ್ಯಾಯ ಕೊಡಿ. ಆ ಅಮ್ಮ ಹೇಳಿದ್ರು, ಈಗ ನನಗೆ ಏನು ಬೇಡ, ನನಗೆ ನ್ಯಾಯ ಕೊಡಿ, ನಮ್ಮ ಅಮ್ಮನ ಸಾವಿಗೆ, ನನ್ನ ತಮ್ಮನ ಸಾವಿಗೆ ನ್ಯಾಯ ಕೊಡಿ ಅಂತ ಕೇಳಿ. ನ್ಯಾಯ ಕೊಡಬೇಕಲ್ಲ ನೀವು. ಹಿರಿ ಮಂತ್ರಿಗಳು ದಿನನಿತ್ಯ ಕೂತ್ಕೊಂಡು ವಿಧಾನಸೌಧದಲ್ಲಿ ನಾವು ಸುಗ್ರೀವಾಜ್ಞೆ ತರ್ತೀರಿ ಅಂತ, ನೀವು ಮನೆ ಆಳ ಕಾಂಗ್ರೆಸ್ ಸರ್ಕಾರ, ಮನೆ ಆಳ ಕಾಂಗ್ರೆಸ್ ಸರ್ಕಾರ, ನೀವು ಸುಗ್ರೀವಾಜ್ಞೆ ತರೋ ಅಷ್ಟೊತ್ತಿಗೆ ಇನ್ನೆಷ್ಟು ಜನದ ಸಾವಾತೈತಿ? ಪ್ರತಿದಿನ ಮಿನಿಮಮ್ 5-6 ಆಗ್ತಾನೆ ಇದೆಯಪ್ಪ. ಒಂದು ದಿನ ಮಿಸ್ ಆದರೆ 5-6 ಜನ ಸಾಯ್ತಾ ಇದ್ದಾರೆ. ನಾನು ಅದಕ್ಕೆ ತಹಸೀಲ್ದಾರ್ ಅವ್ರಿಗೆ, ನಮ್ಮ ಇನ್ಸ್ಪೆಕ್ಟರ್ಗೆ, ನಮಗೇನು ಅವ್ರ ಮೇಲೆ ಕೋಪ ಇಲ್ಲ. ನಾನು ಹೇಳಿದ್ದೀನಿ, ಸೋಮವಾರ ಇಲ್ಲಿ ಮೀಟಿಂಗ್ ಮಾಡಬೇಕು ಅಂತ ಹೇಳಿದ್ದೀನಿ. ಈ ಹಳ್ಳಿಯಲ್ಲಿ ಬರಬೇಕು, ಡಂಗೂರ ಸಾರಿಸ್ಬೇಕು, ಎಲ್ಲರನ್ನೂ ಕರೆಸ್ಬೇಕು, ಡ್ಯಾಶ್ ಮೇಲೆ ನಿಂತ್ಕೊಂಡು ತಹಸೀಲ್ದಾರ್ ಹೇಳಬೇಕು, ಯಾರ್ದನ ಮನೆಯಲ್ಲಿ ಯಾವನ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಅವ್ರು ಬಂದು ಉಸೀಲಿ ಬಂದರೆ ನನಗೆ ಹೇಳಿ, ಅವನ್ನ ಇಮ್ಮಿಡಿಯೇಟಾಗಿ ನಮ್ಮ ಇನ್ಸ್ಪೆಕ್ಟ್ರು ಮತ್ತು ತಹಸೀಲ್ದಾರ್ ಬಂದು ಅವನ್ನ ಅರೆಸ್ಟ್ ಮಾಡ್ಕೊಂಡು ನಾವು ಜೈಲಿಗೆ ಕಳಿಸ್ತೀರಿ ಅಂತ ಹೇಳಬೇಕು ಅಂತ ಹೇಳಿದ್ದೀನಿ. ಈ ಕೆಲಸನ ನೀನು ಯಾಕಪ್ಪ ಮಾಡೋಕ್ಕಾಗಿಲ್ಲ? ಸರ್ಕಾರ ಹೇಳ್ಬೇಕಲ್ಲ, ಸಿದ್ದರಾಮಯ್ಯನವರು ಹೇಳ್ಬೇಕಲ್ಲ, ಮಂತ್ರಿಗಳು. ನಾನಿದ್ದೀನಿ, ಯಾರಾದ್ರೂ ಹಂಗೆ ಬಂದರೆ ನಮ್ಮ ತಹಸೀಲ್ದಾರ್ ಬರ್ತಾರೆ, ಇಮಿಡಿಯೇಟಾಗಿ ನೀನು ಹಳ್ಳಿಗೆ ಹೋಗಿ ಹಿಂಗೆ ತಹಸೀಲ್ದಾರ್ಗಳು, ಪೊಲೀಸ್ ಇನ್ಸ್ಪೆಕ್ಟರ್ಗಳು ಹೋಗಿ ಡಂಗೂರ ಮಾಡಿಸಿ, ಈ ಥರ ಎಲ್ಲೆಲ್ಲಿ ಈ ಥರ ಅನಾಹುತ, ಏನು ಎಲ್ಲ ಹಳ್ಳಿಯಲ್ಲೂ ಆಗ್ತಾ ಇಲ್ಲ, ಎಲ್ಲೆಲ್ಲಿ ಹಳ್ಳಿಯೆಲ್ಲ ಆಗ್ತಾ ಇದೆ, ಅಲ್ಲೆಲ್ಲಿ ಹೋಗಿ ಈ ಥರ ಘೋಷಣೆ ಮಾಡಿ ಬಂದಿದ್ರೆ ಅವ್ರಿಗೆಲ್ಲ, ಈಗ ಈ ಹಳ್ಳಿಯಲ್ಲಿ 6 ಜನ ಮನೆ ಬಿಟ್ಟು ಓಡೋಗೋಗ್ಬಿಡೆ. ನಾನು ಹೇಳಿದ್ದೀನಿ, ನಿನಗೊಂದು ತಹಸೀಲ್ದಾರ್ಗೆ ಹೇಳಿದ್ದೀನಿ, 1 ವಾರ ಟೈಮ್ ಕೊಡ್ತೀನಿ ನಿನಗೆ. ವಾರದಲ್ಲಿ ಎಲ್ಲಿದ್ದಾರೆ ಅವ್ರನ್ನೆಲ್ಲ ಹುಡುಕಿ ಕರ್ಕೊಂಬಂದು ಅವ್ರ ಮನೆ ಒಳಗೆ ಸೇರಿಸ್ಬೇಕು, ನನಗೆ ಆ ಫೋಟೋ ಕೊಡಬೇಕು ಅಂತ ಹೇಳಿದ್ದೀನಿ ತಹಸೀಲ್ದಾರ್. ಈ ಕೆಲಸನ ನೀವು ಸರ್ಕಾರ ಮಾಡ್ಬೋದಲ್ಲ, ವಿರೋಧ ಪಕ್ಷದ ನಾಯಕರೇ ಮಾಡಬೇಕಾ? ನನಗಿಂತ ನಿಮ್ಗೆ ಜಾಸ್ತಿ ಅಧಿಕಾರ ಇರೋದು. ನನಗೆ ಮಾತಾಡಿ ಹೇಳೋಕ್ಕೆ ಅಧಿಕಾರ ಇದೆ, ಅವ್ರಿಗೆ ರಿಟರ್ನ್ ಬರೆದು ಆರ್ಡರ್ ಮಾಡೋ ಅಧಿಕಾರ ಇದೆ, ಸಸ್ಪೆಂಡ್ ಮಾಡೋ ಅಧಿಕಾರ ಇದೆ. ಮತ್ತು ಯಾರು ಪೊಲೀಸ್ ಮನೆಗೆ ನುಗ್ಗಿ ಅವ್ರನ್ನ ಹಿಡಿದು ಎಳೆದು ಆಚೆ ಹಾಕಿದ್ರು ಪೊಲೀಸರು, ಅವ್ರ ಡ್ಯೂಟಿ ಅಲ್ಲ ಪೊಲೀಸರು.
ಪೊಲೀಸ್ ಡ್ಯೂಟಿ ಅಲ್ಲ, ಎಳೆದಾಚೆ ಹಾಕಿದ್ರು ಅವ್ರ ಮೇಲೆ ಕ್ರಮ ತೆಗೆದುಕೊಡ್ಬೇಕು ಅಂತಲೂ ನಾನು SP ಅವ್ರಿಗೆ DC ಅವ್ರಿಗೆ ಮಾತಾಡಿ ಹೇಳಿದ್ದೀನಿ, ಕ್ರಮ ತೆಗೆದುಕೊಳ್ಳಿ. ಅವ್ರ ಡ್ಯೂಟಿ ಏನಿದೆ ಅದು ಮಾಡಲಿ. ರಕ್ಷಣೆ ಕೇಳಿದ್ದಾರೆ, ರಕ್ಷಣೆ ಕೊಡಿ, ನಮ್ದೇನು ಅಭ್ಯಂತರ ಇಲ್ಲ. ಅದು ಬಿಟ್ಬಿಟ್ಟು ನೀವೇ ಎಲ್ಲ ಹೋಗಿ ನಾನು ಅರ್ಜೆಂಟು ಮನೆಗೆ ಹೋಗ್ಬೇಕು, ಅರ್ಧ ಗಂಟೆಯಲ್ಲಿ ಖಾಲಿ ಮಾಡಿ ಅಂದರೆ ಕೋಳಿ ಇದ್ವಂತೆ 12 ಕೋಳಿ ಬಾಗಿಲು ಹಾಕಿ ಬೀಗ ಹಾಕ್ಬಿಟ್ಟು ಹೊರಟಿದ್ರು. 7 ದಿನ ಅದಕ್ಕೆ ನೀರಿಲ್ಲ, ಊಟ ಇಲ್ಲ, ಎಲ್ಲ ಸತ್ತೋಗ್ಬಿಟ್ಟ.